ಹೆಲೋ ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್. ನಾನು ತೋರಿಸ್ತಾ ಇರೋದು ಬಂದು ಸ್ಟೆಪ್ 3 ಆಗಿರುತ್ತೆ. ಇದು ಪೈಪಿಂಗ್ ಲೈನ್ ಆದಮೇಲೆ ಬರೋ ವರ್ಕ್ ಆಗಿರುತ್ತೆ. ನಾವು ಯಾವುದೇ ವರ್ಕ್ ಆದರೂ ಫಸ್ಟು ಝೀರೋಲಿ ಇಟ್ಕೊಂಡು ಡ್ರಾ ಮಾಡ್ಕೊಂಡು ಆಮೇಲೆ ಫಿಲ್ಲಿಂಗ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಝೀರೋಲಿ ಇಟ್ಕೊಂಡು ಒಂದು ಪೈಪಿಂಗ್ ಲೈನ್ ಹಾಕೋತೀನಿ. ಪೈಪಿಂಗ್ ಲೈನ್ ಯಾವ ಥರ ಹಾಕಬೇಕು ಅಂತ ವಿಡಿಯೋದಲ್ಲಿದೆ. ನಾನು ನಂಬರ್ 4ಅಲ್ಲಿ ಇಟ್ಕೊಂಡು ಫಿಲ್ಲಿಂಗ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಆರ್ಕ್ ಹಾಕಬೇಕಂದ್ರೆ ನಾವು ಒಂದು ಲೆವೆಲ್ಗೆ ಬರಬೇಕಂದ್ರೆ ಹೊಸಬ್ರಾದರೆ ಡ್ರಾ ಮಾಡ್ಕೊಳ್ಳಿ. ನಂಗೆ ಗೊತ್ತಿರೋದ್ರಿಂದ ಹಂಗೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಝೀರೋಲಿ ಹಾಕ್ಕೊಂಡು ಹೋಗಿ ಮತ್ತು ನಂಬರ್ 2ಅಲ್ಲಿ ಇಟ್ಕೊಂಡು ಫಿಲ್ಲಿಂಗ್ ಮಾಡ್ಕೊಂಡು ಬರ್ತೀನಿ. ಆರ್ಕ ಡಿಸೈನ್ ಯಾವ ಥರ ಬರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂತು. ಹಂಗೆ ಇನ್ನೊಂದು ಡಿಸೈನ್ ಬಂದು ಜಿಗ್ಸಾಗ್ ಲೈನ್ ಹೇಳ್ಕೊಡ್ತೀನಿ. ಇದನ್ನೂ ಅಷ್ಟೇ ಫಸ್ಟ್ ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಳ್ಳಿ. ಝೀರೋಲಿ ಇಟ್ಕೊಂಡು ಅದ್ರ ಮೇಲೆ ಲೈನ್ ಹಾಕ್ಕೊಂಡೋಗಿ ಮತ್ತು ನಂಬರ್ 2ಅಲ್ಲಿ ಇಟ್ಕೊಂಡು ಫಿಲ್ಲಿಂಗ್ ಮಾಡ್ಕೊಂಡು ಬನ್ನಿ. ಇದರಲ್ಲಿ ಒಂದು ಸಿಂಪಲ್ ವರ್ಕ್ ತೋರಿಸ್ತೀನಿ. ಒಂದು ಬಿಂದಿ ಇಡೋ ಮೂಲಕ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ನೋಡಿ ಎಷ್ಟು ನೀಟಾಗಿ ಬಂತು. ಇದೇ ಪೈಪಿಂಗ್ ಲೈನ್ ಆದಮೇಲೆ ಇದು ಹಾಕಿದ್ರೆ ಒಂದು ತುಂಬ ಚೆನ್ನಾಗಿರೋ ವರ್ಕ್ ಆಗುತ್ತೆ. ಇದು ಒಂದು ಜಿಗ್ಸಾಗ್ ಲೈನ್ ಆಗಿರುತ್ತೆ. ಫಸ್ಟು ನಂಬರ್ 1ಅಲ್ಲಿ ಇಟ್ಕೊಂಡು ಸ್ಟ್ರೈಟ್ ಬನ್ನಿ, ಮತ್ತು ಲೆಫ್ಟ್, ಮತ್ತು ಸ್ಟ್ರೈಟ್, ಮತ್ತು ರೈಟ್, ಮತ್ತು ಸ್ಟ್ರೈಟ್, ಮತ್ತು ಲೆಫ್ಟ್, ಮತ್ತು ಸ್ಟ್ರೈಟ್ ಹಾಗೆ ಹಾಕೋ ಹೋಗಿ. ಅಷ್ಟೇ ಸಿಂಪಲ್ ಡಿಸೈನ್. ನೆಕ್ಸ್ಟು ಬಿಂದಿ ನೋಡಿ 3 2 1 1 2 3 ಈ ನಂಬರಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಯಾವ ಸೈಜ್ಗಾದರೂ ಬಿಂದಿ ಹಾಕ್ಬೋದು. ಆ ಬಿಂದಿಯಿಂದನೇ ಒಂದು ಫ್ಲವರ್ ಕೂಡ ಹಾಕ್ಬೋದು. ನೋಡಿ ಇದು ಸ್ಟೆಪ್ 3 ವಿಡಿಯೋ ಆಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.